ಗುಡ್ ಮಾರ್ನಿಂಗ್ ಕರ್ನಾಟಕ. ಈ ಧರ್ಮಸ್ಥಳದ ಹತ್ಯಾಕಾಂಡ ಒಂದು ಒಳ್ಳೆಯ ತಿರುವನ್ನು ತಗೊಳ್ತಾ ಇದೆ. SIT ಅವರು ಇರೋದ್ರಲ್ಲಿ ನಿಯತ್ತಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ಇದರ ಔಟ್ಕಮ್ ಸಹ ಐ ಥಿಂಕ್ ಪ್ರಶಂಸನೀಯ. ನೆನ್ನೆ ನಡೆದಂಥ ಆ ಗುಡ್ಡದ ಮೇಲೆ ಒಂದಕ್ಕಿಂತ ಹೆಚ್ಚಿನ ಪಳವಳಿಕೆಗಳು, ಅಂದರೆ ಮೂರು ಸ್ಕೆಲಿಟನ್ಸ್ ಬಾಡಿ ವುಮೆನ್ಸ್ ಸಿಕ್ಕಿದೆ ಅಂತ ಮಾಹಿತಿ ಇದೆ. ಯಾಕಂದರೆ 3 ಸೀಲ್ಡ್ ಬಕೆಟಲ್ಲಿ 3 ಸೀಲ್ಡ್ ಬಕೆಟಲ್ಲಿ SIT ಅವರು ಹ್ಯೂಮನ್ ರಿಮೈನ್ಸನ್ನು ತೊಗೊಂಡೋಗಿದ್ದಾರೆ. ಪಾಸಿಬಲಿ 3ಕ್ಕೂ ಹೆಚ್ಚು ಬಾಡಿಗಳು ಸಿಕ್ಕಿದೆ ಅಂತ, ಬಾಡಿಗಳಿಗೆ ಸಂಬಂಧಪಟ್ಟದ್ದು ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ. ಅಫಿಷಿಯಲಾಗಿ ಏನು ಹೊರಗಡೆ ಬಂದಿಲ್ಲ, ಬಟ್ ಆ ಸ್ಪಾಟಲ್ಲಿ 3 ಬಕೆಟ್ಗಳನ್ನು ಸೀಲ್ ಮಾಡಿಕೊಂಡು ಅದರಲ್ಲಿ ಹ್ಯೂಮನ್ ರಿಮೈನ್ಸನ್ನು, ಸ್ಕೆಲಿಟನ್ಸನ್ನು ತೊಗೊಂಡೋಗಿದ್ದಾರೆ. ಆ್ಯಂಡ್ ಸಂಬಂಧಪಟ್ಟಂಗೆ ನಿನ್ನೆ ಐ ಥಿಂಕ್ ಬೆಳ್ತಂಗಡಿ ಪೊಲೀಸಿನ ದಾಖಲೆ ಸುಟ್ಟಾಕಿರೋದ್ರ ಬಗ್ಗೆ ಆಲ್ರೆಡಿ 1 ಕಾಪಿ ಕೋರ್ಟಲ್ಲಿರೋದ್ರಿಂದ ಅದರ ಬಗ್ಗೆ ನಾವ್ಯಾರೂ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. SIT ಅವರು, ಇಫ್ ಐ ಆಮ್ ನಾಟ್ ರಾಂಗ್, ಆಲ್ರೆಡಿ ಕೋರ್ಟ್ಗೆ ಆ್ಯಕ್ಸೆಸ್ ಮಾಡಿದ್ದಾರೆ. ಕೋರ್ಟಲ್ಲಿರೋ ದಾಖಲೆಗಳನ್ನು SIT ಅವರು ಆ್ಯಕ್ಸೆಸ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಅಂದರೆ ಅದನ್ನು ಕಾಪಿ ತೊಗೊಂಡಿದ್ದಾರೆ ಅಂತ ಮಾಹಿತಿ ಇದೆ, ಅಥವಾ ಕಾಪಿಗಳಿದೆಯಲ್ಲ ಅಂತ ಅವರು ಚೆಕ್ ಮಾಡಿದ್ದಾರೆ. ನಾವು ಚೆಕ್ ಮಾಡಿದ್ವಿ. ಕೋರ್ಟಲ್ಲಿ ಬೆಳ್ತಂಗಡಿ ಪೊಲೀಸರು ಸುಟ್ಟಾಕ್ದಂಥ ಎಂಟೈರ್ ದಾಖಲೆ ಕೋರ್ಟಲ್ಲಿದೆ, 1 ಕಾಪಿ. ಸೊ ಹಾಗಾಗಿ ಬೆಳ್ತಂಗಡಿ ಪೊಲೀಸರ ಕಾರ್ಯಕ್ಕೆ ಹೆಚ್ಚಿನ ಐ ಥಿಂಕ್ ಇಂಪಾರ್ಟೆನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ಓಕೆ. ಆ್ಯಂಡ್ ಮೋರೋವರ್ಲಿ ಸಾಮಾಜಿಕವಾಗಿ ಕರ್ನಾಟಕದಲ್ಲಿ ನಡೆದಿರುವ ಈ ಹತ್ಯಾಕಾಂಡ, ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಡೆದಂಥ ಹತ್ಯಾಕಾಂಡ ಏನಿದೆ, ಅವರನ್ನು ಕಿಡ್ನ್ಯಾಪ್ ಮಾಡಿ, ಅತ್ಯಾಚಾರ ಮಾಡಿ, ರೇಪ್ ಮಾಡಿ, ಸೊ ವಿ ನೀಡ್ ಟು ಸೀಕ್ ಜಸ್ಟಿಸ್ ಫಾರ್ ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಲೇಬೇಕು. ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಓಕೆ. ಆಮೇಲೆ ಬರೀ ಹೆಣ್ಮಕ್ಳೇ ಸತ್ತಿಲ್ಲ, ಆಯಿತಾ. ಈ ಹತ್ಯಾಕಾಂಡವನ್ನು ರಿಪೋರ್ಟ್ ಮಾಡಿದಂಥ ರಿಪೋರ್ಟರ್ಗಳು ಕೂಡ ಸಿಕ್ಕಿದೆ. ನಿಮಗೆಲ್ಲ ಗೊತ್ತಿದೆ, ಲಂಕೇಶ್ ಪತ್ರಿಕೆಯ ತುಂಬ ಎಷ್ಟು ಫೇಮಸ್ ಅಂತ. ಲಂಕೇಶ್ ಪತ್ರಿಕೆಯವರು ಮಾರ್ಚ್ 2001 ಧರ್ಮಸ್ಥಳದ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಹತ್ಯಾಕಾಂಡದ ಬಗ್ಗೆ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಬರ್ದೋನು BM ರಶೀದ್ ಅಂತ. ಓಕೆ. BM ರಶೀದ್ ಬರೆದಂಥ ಆರ್ಟಿಕಲ್ ಧರ್ಮಸ್ಥಳದ ಬಗ್ಗೆ. ಕೆಲವೇ ದಿನಗಳಲ್ಲಿ BM ರಶೀದ್ ರಿಪೋರ್ಟ್ರು ಒಂದು ಲಾಡ್ಜಲ್ಲಿ ಹೆಣವಾಗಿ ಸಿಗ್ತಾನೆ. ಯಾರು ಸಾಯಿಸಿದ್ರು, ಹೇಗೆ ಸತ್ತ, ಆತ್ಮಹತ್ಯೆನ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಕಾರಣ ಯಾಕೆ ಅಂತಂದರೆ ದೊಡ್ಡವ್ರ ಕೈವಾಡ ಈ ಕೊಲೆನಲ್ಲಿತ್ತು ಅಂತ. ಅದೇ ರೀತಿ ಗೌರಿ ಲಂಕೇಶು ಸಹ ಒಂದು 4-5 ಆರ್ಟಿಕಲ್ ಬರೀತಾರೆ. ಫಿಯರ್ಲೆಸ್ ಜರ್ನಲಿಸ್ಟ್ ಅಂತ ಹೇಳಿ ತಪ್ಪಾಗಲಾರ್ದು, ಸ್ವಲ್ಪ ದಡ್ಡಿ. ಏನಕ್ಕೆ ಅಂತಂದರೆ, ಸ್ವಲ್ಪ ಇಷ್ಟೆಲ್ಲ ಆರ್ಟಿಕಲ್ಸ್ ಬರೀಬೇಕಾದ್ರೆ ಯಾರಾದರೂ ಪ್ರಾಣಕ್ಕೆ ಸಂಚಕಾರ ತರ್ಬೋದನ್ನೋ ಒಂದು ಕಾಮನ್ ಸೆನ್ಸ್ ಗೌರಿ ಲಂಕೇಶ್ ಇಟ್ಕೊಳ್ಬೇಕಾಗಿತ್ತು. ಶೀಸ್ ವಾಸ್ ಎನ್ ಅಸೆಟ್ ಟು ದ ಸೊಸೈಟಿ. ಒಂದು ಆಸ್ತಿನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೋ ನಮ್ಮೆಲ್ಲರಿಗೂ ಅಷ್ಟೇ ನೋವು ಆಗಿದೆ. ನೋಡಿ, ಬುದ್ಧಿವಂತರು ಕೆಲವೊಂದು ಟೈಮ್ ದಡ್ರ ಥರ ಆಡ್ತಾರೆ. ಏನಕ್ಕೆ ಅಂತಂದರೆ, ವೆನ್ ಇಟ್ ಕಮ್ ಟು ಸೆಕ್ಯೂರಿಟಿ. ಓಕೆ. ಪ್ರಿಫರಬಲಿ ಫಾರ್ ದ ಸೇಮ್ ರೀಸನ್ ನಾನು ಗನ್ಮೆನ್ ಮಾಡ್ಕೊಂಡಿರೋದು. ಓಕೆ. ಮೊನ್ನೆ ಗುಂಡಾರಿಸಿದ್ದು ಅಷ್ಟೇ. ನಿನ್ನೆ 97 ದಿವಸ ತಗೊಂಡು ಜೈಲಿಗೆ ಹಾಕಿರಲ್ಲ, ಗುಂಡಾರಿಸಿದ್ದೆ ಅದಕ್ಕೋಸ್ಕರ. ಯಾಕೆಂತಂದರೆ ಹೋರಾಟ ಎಷ್ಟು ಮುಖ್ಯನೋ ನಮ್ಮ ಪ್ರಾಣ ರಕ್ಷಣೆನೂ ಅಷ್ಟೇ ಮುಖ್ಯ. ಆಮೇಲೆ ಇಫ್ ಅದರ್ ಪೀಪಲ್, ಎದುರಾಳಿ ಅನ್ಕೊತಾನೆ ನಮ್ಮನ್ನು ಪ್ರಾಣ ತೆಗಿಬೋದು ಅಂತಂದರೆ, ನಮ್ಮ ಕೈಯಲ್ಲೂ ಅಥವಾ ನಮ್ಮ ಗನ್ಮೆನ್ ಕೈಯಲ್ಲೂ ಕೂಡ ಗನ್ ಇರ್ತದೆ. ನಾವು ಕೂಡ ನಮ್ಮ ಪ್ರಾಣ ಬಚಾವ್ ಮಾಡ್ಕೊಳಕ್ಕೆ ಗುಂಡು ಆರಿಸಬೇಕಾಗತ್ತೆ. ಒಂದು ಸತಿ ಗಾಳಿನಲ್ಲಿ ಇನ್ನೊಂದು ಸ್ಟೆಪ್ ಮುಂದಿಟ್ಟರೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕಾಗತ್ತೆ. ಕಾರಣ ಯಾಕೆ ಅಂತಂದರೆ, ಧ್ವನಿ ಮಾಡೋರು ಈ ಸಮಾಜಕ್ಕೆ ಅಸೆಟ್ಸ್ ಇದ್ದಂಗೆ. ಅದು ಗೌರಿ ಲಂಕೇಶ್ ಆಗಿರಲಿ,
ರಶೀದ್ ಆಗಿರಲಿ, ಸತ್ಯವನ್ನು ತಿಳಿಸುವಂಥ ಯಾರೇ ಆಗಿರಲಿ, ಈ ಸಮಾಜಕ್ಕೆ ಆಸ್ತಿ ಇದ್ದಂಗೆ. ಅವ್ರ ಹೋರಾಟ ಎಷ್ಟು ಮುಖ್ಯನೋ ಅವ್ರ ಪ್ರಾಣ ಮತ್ತು ಅವ್ರ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟು. ಸರ್ಕಾರ ಅಂಥವ್ರಿಗೆ ಗನ್ಮೆನ್ ಕೊಡಲ್ಲ. ಅಫ್ಕೋರ್ಸ್ ನಾನು ಸಹ ರಿಪೀಟೆಡ್ಲಿ ಕಡಿಮೆ ಅಂದು 10 ವರ್ಷದಲ್ಲಿ ಕಮ್ಮಿ ಅಂದು ಒಂದು 100 ಸತಿ ಸರ್ಕಾರಕ್ಕೆ ಗನ್ಮೆನ್ ಕೊಡಿ ಅಂತ ಕೇಳಿದ್ದೀನಿ, ಕೊಟ್ಟಿಲ್ಲ. ಪರವಾಗಿಲ್ಲ, ನಾವು ಪ್ರೈವೇಟ್ ಗನ್ಮೆನ್ ಮಡ್ಕೊಂಡಿದ್ದೀವಿ. ನಮ್ಮದೇ ಆದಂಥ ಮ್ಯಾನ್ ಫೋರ್ಸ್ ಸುತ್ತಮುತ್ತ ಇರ್ತದೆ. ಟಚ್ ಮಾಡೋಕ್ಕೆ ಬಂದಾಗ ಅವ್ರು ರಿಯಾಕ್ಟ್ ಮಾಡೇ ಮಾಡ್ತಾರೆ, ಅದು ಬೇರೆ ವಿಚಾರ. ಏನಕ್ಕೆ? ಯಾಕಂದರೆ ಸತ್ಯ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಇವಾಗ ಹೇಳಿದ್ನಲ್ಲ. ಓಕೆ, ರಶೀದು 2001ರಲ್ಲಿ ಕೊಲೆ ಆಗ್ತಾನೆ. ಆಮೇಲೆ ಗೌರಿ ಲಂಕೇಶ್ 2017 ಕೊಲೆಗೆ. ಇಬ್ಬರು ಕೂಡ ಧರ್ಮಸ್ಥಳದ ಮೇಲೆ ಆರ್ಟಿಕಲ್ ಬರೆದ ಮೇಲೆ ಹಫ್ತಾ ಕೊಟ್ಟು ಅವ್ರನ್ನ ಕೊಲೆ ಮಾಡಿಸಲಾಗತ್ತೆ. ಒಂದು ಗುಂಡೆ ಹೊರಿಸ್ತಾರೆ. ಇವನ್ ಗೌರಿ ಲಂಕೇಶ್ ಕೇಸಲ್ಲೂ ಅಷ್ಟೇ 50 ಲಕ್ಷ ಏನೋ ಹಫ್ತಾನ ಯಾರ ಕೋತಿ ನನ್ನ ಮಗನಿಗೆ ಕೊಟ್ಟು ಗೌರಿನ ಕೊಲೆ ಮಾಡಿಸಿದಂತೆ. ಕರೆಕ್ಟಾಗಿ ನಿಯತ್ತಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಸಿದ್ದರಾಮಯ್ಯನ ಸರ್ಕಾರ 2017ರಲ್ಲಿ ಸಿದ್ದರಾಮಯ್ಯ ಇದ್ದರು, ಆರಾಮಾಗಿ ಕೋಳ ಹಾಕ್ಬೋದಾಗಿತ್ತು. ಬಟ್ ಸಿದ್ದರಾಮಯ್ಯನವರು ಎಲ್ಲೋ ಅಲ್ಲಿಗೆ ಬಿಟ್ಬಿಟ್ರು. ಕನಿಷ್ಠ ಮುತಾಲಿಕನ್ ಕರ್ಕೊಂಬಂದು ಹಗ್ಗ ಹಾಕಿದ್ರು ಅಟ್ಲೀಸ್ಟ್ ಮುತಾಲಿಕನ್ನ ಒಳಗಡೆ ಕಳಿಸುವಂಥ ಕಾರ್ಯಕ್ರಮ ಅಂತೂ ಹಾಗೆ ಆಗ್ತಾಯಿತ್ತು. ಈಗ ಮಕ್ಕಳಿಗೆ ವಿಷ ಹಾಕುವಂಥ ಪ್ರಮೇಯ ಬರ್ತಾ ಇರಲಿಲ್ಲ. ಈಗ ನೋಡಿ, ಈ ಮುತಾಲಿಕನೂ 2014ರಲ್ಲಿ ಯಾವುದೋ ಜಿಲ್ಲೆನಲ್ಲಿ ಏನೋ ಪಾಕಿಸ್ತಾನಿ ಫ್ಲ್ಯಾಗ್ ಹಾರಿಸಿ ಸಿಂದಗಿ ಜಿಲ್ಲೆಯಲ್ಲಿ ಪಾಕಿಸ್ತಾನಿ ಫ್ಲ್ಯಾಗನ್ನು ತಾಲೂಕು ಆಫೀಸ್ ಮೇಲೆ ಹಾರಿಸ್ಬಿಟ್ಟು ಅಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿದ್ದಾನೆ. 2013 ಅನ್ಕೊತೀನಿ, 13. ತದನಂತರ ಸತತವಾಗಿ ಬರೀ ಇದೇ ಕೆಲಸನೇ. ಅಪ್ಪ ಅಮ್ಮನಿಗೆ ಇಟ್ಟಾಕಿಲ್ಲ ಅವನು. ಓಕೆ, ಇವನ ಹೆಸರು ಗೌರಿ ಲಂಕೇಶ್ ಕೇಸಲ್ಲಿ ತಲೆಗಾಕೊಂಡಿದೆ. ಇವನ ಶಿಷ್ಯನೇ ಗೌರಿಗೆ ಗುಂಡಾಕಿದ್ದು, ಪರಶುರಾಮ್ ಅಂತ. ಇವನ ಶಿಷ್ಯನೇ ತಗೊಂಬಂದ್ರು ಕಾಂಗ್ರೆಸ್ ಸರ್ಕಾರ. ಬಟ್ ಇವನನ್ನು ಮುತಾಲಿಕನ್ ಮುಟ್ಲೇ ಇಲ್ಲ. ಏನು ಅಡ್ಜಸ್ಟ್ಮೆಂಟು ಈ ಕಾಂಗ್ರೆಸ್ ಅವ್ರಿಗೂ ಮುತಾಲಿಕ್ಗೆ ಏನು ಅಡ್ಜಸ್ಟ್ಮೆಂಟು? ಈಗ ನೋಡಿದ್ರೆ ಬೆಳಗಾಮಲ್ಲಿ ಅವನ ಶಿಷ್ಯಂದರು 45 ಜನ ಮಕ್ಕಳು ಕೂಡ, ಬಡವ್ರ ಮಕ್ಕಳು ಏನೋ ಹೋಗ್ತಾ ಇದ್ದಂಥ ಶಾಲೆ ನೀರಿನ ಟ್ಯಾಂಕೆ ವಿಷ ಹಾಕೋರೆ. ಇವರು ಹೊಟ್ಟೆಗೆ ಏನು ತಿನ್ನೋ ಅಂಥ ಹಲ್ಕಟ್ ಬೇವರ್ಸಿಗಳು ನೀವೇ ಯೋಚನೆ ಮಾಡಿ. ಇಷ್ಟೆಲ್ಲ ಆದರೂ ಸರ್ಕಾರ ಮೌನವಾಗಿದೆ. ಏನೋ ಮುತಾಲಿಕ್ಕು ಮತ್ತು ಮುತಾಲಿಕ್ ಅವ್ರ ಮಾವನ ಮಗನ ಥರ. ಈ ಒಂದು ಕೆಲಸ ಮಾಡಿ ಸಿದ್ದರಾಮಯ್ಯನವ್ರೆ, ಅವನ್ನ ಬಿಡ್ರಿ. ಎಲ್ಲರೂ ಮುಸ್ಲಿಮ್ಗಳಿರೋ ಜಾಗಗಳ ಸರ್ಕಾರಿ ಕೆಲಸ ಮಾಡೋ ಜಾಗದಲ್ಲಿ ಇನ್ನೊಂದು ಯಾವುದೋ ಒಂದು ಟ್ಯಾಂಕಿಂಗು ಏನೋ ನೀರ್ಗೀರು ಹಾಕಿ ಬೇಡ. ಅಪ್ಪಿತಪ್ಪಿ ಸಿ ಎಮ್ ಇರೋ ಜಾಗದಲ್ಲಿ ಯಾರಿಗಾನ ವಿಷ ಹಾಕಿಸಿ ನಿಮ್ಮನ್ನೇ ಸಾಯಿಸಿಸ್ಬಿಟ್ಟನು ಅಂತ ಹೇಳುತ್ತಾ ಇಂಥವ್ರ ಮೇಲೆಲ್ಲ ಕ್ರಮ ಆಗಬೇಕು. ಬನ್ನಿ, ಜೊತೆಯಲ್ಲಿ ಒಂದು ಆರ್ಟಿಕಲ್, ಒಂದು ವಿಡಿಯೋ ಇದೆ. ಹೆಣ್ಮಕ್ಳ ಬಗ್ಗೆ ಸಂಪೂರ್ಣ ಗೌರವ ಇದೆ. ಹಂಗಂದ ಮಾತ್ರಕ್ಕೆ ಹೆಣ್ಮಕ್ಳು ಬಕೆಟ್ಗಳ ಥರ ಕೆಲಸ ಮಾಡ್ತಾರೆ ಅಂತಂದರೆ ಅವ್ರನ್ನ ಎಕ್ಸ್ಪೋಸ್ ಮಾಡೋಂಥ ಕೆಲಸನೂ ಕೂಡ ನಾವು ಮಾಡಬೇಕಾಗತ್ತೆ. ಹೆಣ್ಮಕ್ಳ ಬಗ್ಗೆ ಸಂಪೂರ್ಣ ಗೌರವ ಇದೆ. ಇಲ್ಲಿ ಯಾರೋ ಹೆಣ್ಮಗಳು ಜಮೀರ್ ಖಾನ್ನ ಶಿಷ್ಯಳು ಅನಿಸುತ್ತೆ, ಆಕೆನ ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ಕೊಂತಾಳೆ. ಏನು ಮಾತಾಡಿದ್ದಾಳೆ ಬನ್ನಿ. ಓಕೆ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ. ಮತ್ತೊಮ್ಮೆ ವಿಡಿಯೋ ಮುಖಾಂತರ ನಿಮ್ಮೆಲ್ಲರ ಮುಂದೆ ಮಾತನಾಡಲು ಬಂದಿದ್ದೀನಿ. ಕಪಿ, ಹುಚ್ಚುನಾಯಿ, ಮಾನಸಿಕ ಅಸ್ವಸ್ಥ, ಮಾನಸಿಕ ರೋಗಿ, ಈ 4 ಹೆಸರು ಕೊಟ್ರೆ ಆ ಮನುಷ್ಯನ್ಗೆ ಕಮ್ಮಿ ಇಲ್ಲ. ಇದಕ್ಕಿಂತ ಜಾಸ್ತಿ ಹೆಸರು ಕೊಡಬಹುದು, ಆದ್ರೆ ಸಾಕು 4. ನಾನು ಮಾತಾಡ್ತಾ ಇರೋದು ಜಗದೀಶ್, ಲಾಯರ್ ಜಗದೀಶ್ ಬಗ್ಗೆ. ಇವತ್ತು ಹುಚ್ಚಂದು ಒಂದು ವಿಡಿಯೋ ನೋಡಿದೆ. ಅವನಿಗೆ ಗೊತ್ತಿಲ್ಲ ತಾನಿಗೆ ನಾನು ಏನಿದ್ದೀನಿ ಅಂತ. ಯಾವಾಗ ಒಂದು ತಾಂತ್ರಿಗಳು ಮುಂದೆ ಕುತ್ಕೊಂಡು ಹುಚ್ಚನ್ ತರ ಹುಚ್ಚಾಟ ಆಡ್ತಾನೆ, ದೆವ್ವ ಬಂದಂಗೆ ಮೈ ಮೇಲೆ. ನೀನು ಒಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ನೀನು ಅರ್ಥ ಮಾಡ್ಕೋ, ನೀನ್ ಸರಿಯಾಗಿದೆಯೇನಂತ. ನೀನು ಒಳ್ಳೆ ತಂದೆ ಆಗಿಲ್ಲ, ಒಳ್ಳೆ ಗಂಡ ಆಗಿಲ್ಲ, ಒಳ್ಳೆ ನಾಗರಿಕನಾಗಿಲ್ಲ. ನಿನ್ನಲ್ಲೇ ಇಷ್ಟು ನೀನು ಇದ್ದಿಟ್ಕೊಂಡು ಬೇರೆಯವರ ಬಗ್ಗೆ, ಅದು ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಇಷ್ಟು ಕೀಳು ಮಟ್ಟದಲ್ಲಿ ಹಿಡಿದಿದ್ದ ಪದಗಳನ್ನ ಉಪಯೋಗಿಸ್ಕೊಂಡು ವಿಡಿಯೋ ಮಾಡಿದ್ದೆಲ್ಲ, ಏನಾದ್ರೂ ಒಂದು ಡಿಸೈಡ್ ಮಾಡು.
ಫಸ್ಟ್ ಒಳ್ಳೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋ. ಇಲ್ಲ ಅಂದ್ರೆ ನಾನು ಹುಚ್ಚ ಆಗ್ಬಿಟ್ಟಿದೀನಿ, ನನ್ಗೆ ಯಾರಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಬೇಡ್ಕೊ. ಯಾರಾದ್ರೂ ಬಂದು ಸಹಾಯ ಮಾಡೇ ಮಾಡ್ತಾರೆ. ಯಾಕಂದ್ರೆ ಈ ನಮ್ ಕರ್ನಾಟಕದಲ್ಲಿ ಸಹಾಯ ಮಾಡೋರು ಸುಮಾರು ಜನ ಇದ್ದಾರೆ. ಆದ್ರೆ ಈ ತರ ಮಾನಸಿಕ ರೋಗಿ ನೀನು ವಿಡಿಯೋ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ಫಸ್ಟ್ ನೀನು ಯೋಚನೆ ಮಾಡು, ನಾನ್ ಯಾವ ಮಟ್ಟದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ. ಬೇರೆಯವ್ರಿಗೆ ಹೇಳ್ತಾ ಇದೆಯಲ್ಲ ನೀನು, ಈ ತರ ಮಾತಾಡಿ, ಅವ್ರ ಬಗ್ಗೆ ನೀವು ಮಾತಾಡಿ, ಇವ್ರ ಬಗ್ಗೆ ಮಾತಾಡಿ ಅಂತ. ನೀನೊಬ್ಬ ಲಾಯರ್ ಅಲ್ಲಪ್ಪ, ನೀನ್ ಮಾಡಬಹುದಲ್ಲ. ಯಾಕೆ ನಿನ್ ಕೆಪಾಸಿಟಿ ಇಲ್ವಾ? ನಿನ್ನಲ್ಲಿ ಆ ದಮ್ಮು, ಆ ತಾಕತ್ ಇಲ್ವಾ ಬೇರೆಯವ್ರ ಪ್ರಶ್ನೆ ಮಾಡಕ್ಕೆ? ಯಾಕೆ ಈ ಕರ್ನಾಟಕದಲ್ಲಿ ಜಮೀರ್ ಅಹಮದ್ ಖಾನ್ ಒಬ್ರೇ ನಾ ಇರೋದು ನಿನಗೆ ಪ್ರಶ್ನೆ ಅಫ್ರೀನ್ ಖಾನ್ ಅಂತ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡಬೇಕು. ಅಟ್ ದ ಸೇಮ್ ಟೈಮ್ ಹೆಣ್ಮಕ್ಳು ಗೌರವ ಬೇರೆಯವ್ರು ಕೊಡೋದನ್ನು ಕಲ್ತ್ಕೊಳ್ಬೇಕು. ನನ್ನ ಪ್ರಶ್ನೆ ಏನು ಅಂತಂದರೆ, ಮೋಸ್ಟ್ಲಿ ಜಮೀರ್ ಖಾನ್ ಅವರ ಆತ್ಮೀಯ ಬಕೆಟ್ಟ ಅಂತ ನನಗೆ ಗೊತ್ತಿಲ್ಲ. ಮೈ ಡಿಯರ್ ಅಫ್ರೀನ್ ಖಾನ್, ಓಕೆ, ವಿತ್ ಗ್ರೇಟ್ ರೆಸ್ಪೆಕ್ಟ್ ಐ ವಾಂಟ್ ಟು ರಿಪ್ಲೈ ಯುವರ್ ಆನ್ಸರ್ಸ್. ಒಬ್ಬ ತಂದೆ ಆಗಿಲ್ಲ ಅಂತಂತಂದಲ್ವಾ, ಒಬ್ಬರ ಬಗ್ಗೆ ಅನ್ಯಾಯದ ಬಗ್ಗೆ ಮಾತಾಡಿ ನೋಡು. ಮೈ ಮೇಲೆ ಬಟ್ಟೆ ಕೂಡ ಈ ಸಮಾಜ ಉಳಿಸಲ್ಲ, ದುಷ್ಟರು ಉಳಿಸಲ್ಲ. ಓಕೆ ಓಕೆ ಇದೇ ಹೋರಾಟದಲ್ಲಿ ಈಗ ನೀನು ಕೇಳ್ದಲ್ಲ ಒಬ್ಬ ತಂದೆ ಆಗಿಲ್ಲ ಅಂತ, ಖಂಡಿತ ಆಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಈ ಸಮಾಜಕ್ಕೆ ಧ್ವನಿ ಹಾಕೋಗಿ ಕರೆಕ್ಟಾಗಿರೋ ತಂದೆ ಕೂಡ ಆಗೋಕ್ಕಾಗಿಲ್ಲ. ಓಕೆ, ಅದ್ರ ಬಗ್ಗೆ ಹೆಮ್ಮೆ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮ ಮಕ್ಕಳಿಗೆ ನಿನ್ನಂಥವಳ ಬಾಯಲ್ಲಿ ಕೇಳಬೇಕಲ್ಲ ಅನ್ನೋ ಒಂದು ಬೇಜಾರು ಕೂಡ ಇದೆ. ಯಾರ ಬಗ್ಗೆ ಹೇಳಿದೆ ನೀನು? ಜಮೀರನ್ ಬಗ್ಗೆನಾ? ಒಂದೇ ನಂಬರ್ನ 10 ಬಸ್ಗೆ ಹಾಕಿ ಓಡಿಸೋ ಅಂಥ ಪ್ರಮೇಯ ನನಗಿಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀನೇ ಕೇಳಿಸ್ಕ. ಓಕೆ, ಕೇಳ್ದಲ್ಲ, ನಾನು ಬಕೆಟ್ ಅಂತೂ ಅಲ್ಲ. ಓಕೆ, ಒಬ್ಬ ಡ್ರೈವರು MLA ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ, ಸಂತೋಷ, ನಮಗೇನು ಸಮಸ್ಯೆ ಇಲ್ಲ. ಮುಸ್ಲಿಂ ಸಮುದಾಯದಲ್ಲಿ ಒಬ್ಬನಿಗೆ ಆಗ್ತಾನೆ ಅಂತ. ಬಟ್ ನಡೆದು ಬಂದ ದಾರಿ ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಪ್ರಶ್ನೆ ಮಾಡ್ತೀವಿ. ನನಗೇನು ಜಮೀರ್ ಏನೋ ಮೇಲಿಂದ ಉದುರಿರೋ ದೈವ ಅಂತೂ ಅಲ್ಲ. ಓಕೆ, ಸಾಮಾಜಿಕ ಹೋರಾಟಗಾರ್ತಿ ಅಂತ ಹೇಳ್ತೀಯಲ್ಲ ನಮ್ಮ ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪು ಈ ವರ್ಷದಲ್ಲಿ ರಿಜಿಸ್ಟರ್ ಆಗಿದೆ. ಎಷ್ಟು ಹೋರಾಟ ಮಾಡಿದ್ಯಾ ತಾಯಿ ಅಫ್ರೀನ್ ಖಾನ್? ಎಷ್ಟು ಹೋರಾಟ ಮಾಡಿದ್ಯಾ? ಕರ್ನಾಟಕದಲ್ಲಿ 4500 ಪೋಸ್ಕೋ ಕೇಸಸ್ಸು ಹೋದ ವರ್ಷ ಇದೇ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ಫರ್ಗೆಟ್ ಅಬೌಟ್ ಆಲ್ ದಟ್. ಈ ವರ್ಷ 900ಕ್ಕೂ ಹೆಚ್ಚು ರೇಪ್ಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ಸಾಮಾಜಿಕ ಹೋರಾಟಗಾರ್ತಿ ಅಂತ ಹೇಳ್ಕೊಳ್ಳೋಂಥ ಅಫ್ರೀನ್ ಖಾನ್, ಮೈ ಡಿಯರ್ ಅಫ್ರೀನ್ ಖಾನ್, ಎಲ್ಲೆಲ್ಲಿ ಪ್ರಶ್ನೆ ಮಾಡಿದ್ಯಮ್ಮ? ಹಂಗಾರೆ ಜಮೀರ್ ಒಬ್ಬನೇನ ಶಿಷ್ಟಾಚಾರ ಹೊಂದಿರೋನು? ಕೇಳು. ಯಾರೇ CM ಆಗಿದ್ರು ಬೇಡ, ಹಿಂದೆಲ್ಲ ಬೇಡ. ಮೊನ್ನೆ ಹೌಸಿಂಗ್ ಮಿನಿಸ್ಟರ್ ಅಲ್ವಾ, ಪೈಸಾ ದಿಯಾತೋ ಮಕಾನ್, ಫ್ರೀ ಮಕಾನ್. ನಾನು ಹೇಳಿಲ್ಲ ಇದನ್ನು. ಅವ್ರದ್ದೇ ಆದಂಥ ಪಕ್ಷದಲ್ಲಿರುವಂಥ ಬಿ ಸಿ ಪಾಟೀಲರು ಜಮೀರ್ ಅಹಮದ್ ಖಾನಿನ PA ಜೊತೆ ಮಾತಾಡಿರುವಂಥ ಸಂಭಾಷಣೆ ಅಂದರೆ ಪೈಸಾ ದಿಯಾತು ಪುಕ್ಸಟ್ಟೆ ಮಕಾನ್, ಸರ್ಕಾರಿ ಮಕಾನ್ ಕೊಡ್ಬೇಕಾದ್ರೆ ದುಡ್ಡು ಕೊಡಬೇಕು. ಏನು ಉತ್ತರ ಇದೆ ಅಫ್ರೀನ್ ಖಾನ್ ಅವರೇ? ಏನು ನೀನು ಸಾಮಾಜಿಕ ಹೋರಾಟಗಾರ್ತಿನ? 1-2 ವಿಡಿಯೋ ಮಾಡಾಕ್ಬಿಟ್ರೆ ನೀನು ಸಾಮಾಜಿಕ ಹೋರಾಟಗಾರ್ತಿನ? ಯಾವ್ದಾದ್ರು ರಿಯಲ್ ಇಶ್ಯೂ ಕೈಕು ನಿನಗೆ ಗೊತ್ತಾಗುತ್ತೆ ತಾಯಿ. ಏನು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು? ಏನು ಹೇಳಿದೆ, ಹುಚ್ಚ ಅಂತನ? ನಿನ್ನಂಥ ಮಾನಸಿಕ ಅಸ್ವಸ್ಥರಿಗೆ ಡೆಫಿನೆಟ್ಲಿ ಐ ಆಮ್ ಎ ಡಾಕ್ಟರ್. ಈ ಸಮಾಜಕ್ಕೆ ಬೇಕಾದಂಥ ಡಾಕ್ಟರ್ ನಾನು. ಓಕೆ, ನಿನ್ನಂಥ ಬಕೆಟ್ಗಳಿಗೆ ಯಾವುದೋ ರಾಜಕಾರಣಿಗಳು ಒಂದು ಪುಡಿ ಕಾಸು ಹಾಕ್ತಾರೆ, ಅವ್ರ ಹೆಸರುಗಳು ಹೇಳ್ಕೊಂಡು ಜೀವನ ಮಾಡೋಂಥ ಸ್ವಯಂ ಘೋಷಿತ ಹೋರಾಟಗಾರ್ತಿಗಳು ನೀವೆಲ್ಲ. ಹೆಣ್ಮಕ್ಳ ಬಗ್ಗೆ ಇಷ್ಟು ದೊಡ್ಡ ಅನ್ಯಾಯ ನಡೆದಿದೆಯಲ್ಲ, ಧರ್ಮಸ್ಥಳದ ಇಷ್ಟು ದೊಡ್ಡ ಅತ್ಯಾಕಾಂಡ ನಡೆದಿದ್ದೀರಾ, ಬಾಯಲ್ಲಿ ಏನು ಇಟ್ಕೊಂಡಿದ್ಯಾ? ಬಾಯಿ ಬಿಚ್ಚಿ ಮಾತಾಡಬೇಕಾಗಿತ್ತಲ್ವಾ? ಬೆಂಗಳೂರಲ್ಲಿ ಈ ವರ್ಷ 150ಕ್ಕೂ ಹೆಚ್ಚು ರೇಪ್ಸ್ ನಡೆದಿದೆ. ಅಫ್ರೀನ್ ಖಾನ್ ಅವರೇ, ಸ್ವಯಂ ಘೋಷಿತ ನಿನ್ನ ಜಮೀರ್ಗೆ ಹೇಳು. ಓಕೆ, ಈ ನಡೀತಾ ಇರೋಂಥ
ಅವನ ಫ್ರೆಂಡೇ ಅಲ್ವಾ, ಜಮೀರಿನ ಫ್ರೆಂಡೇ ಅಲ್ವಾ, ಬೆಂಗಳೂರು ಇನ್ಚಾರ್ಜು, ಅವ್ರ ದೋಸ್ತೆ ಅಲ್ವಾ ಪರಮೇಶ್ವರು. ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ ಆಗಿದೆಯಲ್ಲ, ಒಬ್ಬ ಹೋರಾಟಗಾರ್ತಿ ಅಂತ ಹೇಳ್ಕೊಳೋ ಅಂತ ಅಫ್ರೀನ್ ಖಾನ್ ಅವರೇ, ನೀವೇ ಆಗಿರ್ಬೋದು, ನಿಮ್ಮ ಮಿನಿಸ್ಟ್ರು ಜಮೀರ್ ಅಹ್ಮದ್ ಖಾನೇ ಆಗಿರ್ಬೋದು, ಅವ್ನು ನಡೆದು ಬಂದ ದಾರಿ ಅವನಿಗೆ ಗೊತ್ತಿದೆ. ಇನ್ನೂ ಹೆಚ್ಚಾಗಿ ಜಮೀರಿನ ಬಗ್ಗೆ ಕೇಳಬೇಕು ಅಂದರೆ ಕುಮಾರಸ್ವಾಮಿ ಹತ್ರ ಕೇಳಿದ್ರೆ ಡಿಟೇಲಾಗಿ ಹೇಳ್ತಾನೆ. ನನಗದರ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಬಕೆಟ್ ಹಿಡ್ಕೊಂಡು ಜೀವನ ಮಾಡೋ ಅಂಥ ಜಮೀರಿನ ಬಗ್ಗೆ ನಾನು ಯಾಕೆ ಮಾತಾಡಲಿ? ಅವನೇನು ಅಂತ ಅವನಿಗೂ ಗೊತ್ತಿದೆ, ನಮ್ಮಂಥವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ಅವನೇನು ಸತ್ಯ ಹರಿಶ್ಚಂದ್ರನ್ ತುಂಡಂತೂ ಅಲ್ಲ. ಓಕೆ, ಒಬ್ಬ ಡ್ರೈವರಿಂದ MLA ಮಿನಿಸ್ಟರ್ ಆಗಿ CMಗೆ ತುಂಬ ಕ್ಲೋಸ್ ಆಗಿ ಇವತ್ತೊಂದು 50-60 ಕೋಟಿ ರೂಪಾಯಿ ಮನೆ ಕಟ್ಟವನೆ. ಇಷ್ಟೆಲ್ಲ ಆದರೂ ಕೂಡ ಯಾರೂ ಮುಟ್ಟಲ್ಲ ಅಂತಂದರೆ, ಅಂದರೆ ED CBI ಮುಟ್ಟಲ್ಲ ಅಂತಂದರೆ ಯಾವ ಮಟ್ಟದ ಸಂಪರ್ಕವನ್ನು BJPನಲ್ಲಿ ಹೊಂದಿದ್ದಾನೆ ಎಲ್ಲ ಆತನಿಗೆ ಗೊತ್ತಿದೆ. ಇಂಥ ಬಕೆಟ್ಗಳು 1000 ಬರ್ತಾರೆ, ನಾವೇನು ತಲೆ ಕೆಡಿಸ್ಕೊಳಲ್ಲ. ಓಕೆ, ಹೋರಾಟ ಮಾಡಬೇಕಾದ್ರೆ ಹೆಂಡ್ರು ಮಕ್ಕಳನ್ನು ಕೂಡ ಕಣ್ಣಲ್ಲಿ ನೀರು ಹಾಕ್ಸ್ಬೇಕಾಗತ್ತೆ. ಅದು ನಮ್ಮಲ್ಲೂ ಆಗಿದೆ. ಅದಕ್ಕೆ ನನಗೆ ಗೌರವ ಇದೆ. ಕಾರಣ ಯಾಕೆ ಅಂತಂದರೆ ನಾನು ಮಾಡಿರೋದು ಸಮಾಜಕ್ಕೆ ಒಂದು ಸೇವೆ. 3rd ಕ್ಲಾಸ್ ಸ್ವಯಂ ಘೋಷಿತ ಓಕೆ ಸಮಾಜ ಸೇವಿಕಿ ಅಂತ ತಿಳ್ಕೊಂಡು ಪುಂಗುವಂಥವ್ರ ಹತ್ರ ಎಲ್ಲ ನಾನು ಏನು ರಿಯಾಕ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೀನು ಆ ಲೆವೆಲಲ್ಲೂ ಇಲ್ಲ. ಓಕೆ, ನಮ್ಮ ಹೋರಾಟ ಏನು ಅಂತ ನಮಗೆ ಗೊತ್ತಿದೆ. ಓಕೆ, ನ್ಯಾಯ ನಾನು ಕೇಳಲ್ಲ, ನ್ಯಾಯನ ಕೊಡಿಸಿದ್ದೀನಿ. ಓಕೆ, ಯಾವುದು ಅಂತ ಕೇಳ್ತೀಯಾ? ಕರ್ನಾಟಕದಲ್ಲಿ 51 ಜನ IPSಗಳನ್ನು 2010ರಲ್ಲೇ ಬ್ಲ್ಯಾಕ್ ಲಿಸ್ಟ್ ಮಾಡಿಸಂಥ ವ್ಯಕ್ತಿ ನಾನು. 2011ರಲ್ಲಿ ನಮ್ಮದೇ ಜನಾಂಗದವನಾದಂಥ ಒಕ್ಕಲಿಗ ಜನಾಂಗ ಅಶೋಕನ್ನ ಭೂ ಹಗರಣದಲ್ಲಿ ಬೀದಿಗೆ ತಂದವನು ನಾನು. ಇಷ್ಟೆಲ್ಲ ಮಾಡ್ಕೊಂತ ಬರ್ತಾ ಇದ್ರೆ ರಮೇಶ್ ಜಾರಕಿಹೊಳಿ ಅನ್ನೋ ಹೋರಾಟಗಾರ ಅಲ್ಲ ಗುರು, ರೇಪ್ ಚಾರ್ಜಸ್ ಇದ್ದಂಥ ವ್ಯಕ್ತಿನ 2021ರಲ್ಲಿ ಹಿಂದೆ ಮುಂದೆ ನೋಡಿದಿರಾ. ಓಕೆ, ಬೆಂಗಳೂರನ್ನು ಖಾಲಿ ಮಾಡಿದಂಥವ್ರು ನಾವು. ಓಕೆ, ಓಡೋದ. ಓಕೆ, 2021ರಲ್ಲಿ PSI ಹಗರಣದಲ್ಲಿ 48 ಜನ ಪೊಲೀಸವ್ರನ್ನ ಜೈಲಿಗೆ ಹಾಕಿಸ್ತಾನೆ ನಾನು. ಫರ್ಗೆಟ್ ಅಬೌಟ್ ಆಲ್ ದಟ್. 2019-20ರಲ್ಲಿ ಇದೇ ಕೇಂದ್ರ ಸರ್ಕಾರ ಮುಸ್ಲಿಮರನ್ನ ಆಡಿಟಿಂಗ್ ಮಾಡೋಕ್ಕೆ CANRC ತಂದಾಗ ದ್ವಾರಕನಾಥ್ ನಾವೆಲ್ಲ ಇದೇ ಮುಸ್ಲಿಮರ ಬಾಂಧವರ ಬಗ್ಗೆ CNRC ವಿರುದ್ಧ ಬೀದಿಗಿಳಿದು ಅಡ್ವೊಕೇಟ್ಗಳು ಕರ್ಕೊಂಬಂದು ಹೋರಾಟ ಮಾಡಿದಂಥವ್ರು ನಾವು. ಮುಸ್ಲಿಂ ಸಮುದಾಯ ಇದನ್ನು ತಿಳ್ಕೊಳ್ಳಲ್ಲ. ಅವ್ರಿಗೇನಿದ್ರು ಕಾಂಗ್ರೆಸ್ ಅವರೇ ಬೇಕಾಗಿದ್ದು. ಕಾಂಗ್ರೆಸ್ ಅವ್ರು ಯಾವತ್ತೂ ಮುಸ್ಲಿಮ್ಸ್ ಅವ್ರನ್ನ ಕೈ ಹಿಡ್ದಿಲ್ಲ, ಬರೀ ಬಳಸ್ಕೊಂಡಿದ್ದಾರೆ. ಏನಮ್ಮ ಅಫ್ರೀನ್ ಖಾನ್ CNRC ಹಾಕಿದ್ರಲ್ಲ, ಅಸ್ಸಾಮಲ್ಲಿ ಹೆಚ್ಚು ಕಡಿಮೆ 15,000 ಮುಸ್ಲಿಂ ಬಾಂಗ್ಲಾದೇಶ್ ಅವ್ರನ್ನ ಜೈಲು ಮಾಡಿ ಒಳಗಡೆ ಹಾಕಿದ್ರು CNRC ಮಾಡಿದಾಗ. ಬೆಂಗಳೂರಲ್ಲಿ ಬೀದಿಗಿಳಿದು ನಾವು ರಂಗನಾಥ್, ದ್ವಾರಕನಾಥ್ ಅವರು, ಬಾಲನ್ ಅವರು, ಸಾವಿರಾರು ಅಡ್ವೊಕೇಟ್ಗಳು ಬೀದಿಗಿಳಿದು ಈ ಒಂದು CNRCಯನ್ನು ವಿರೋಧ ಮಾಡಿ ಮುಸ್ಲಿಂ ಬಾಂಧವರ ಪರವಾಗಿ ಕೆಲಸ ಮಾಡಿದ್ರು. ನಾವು ಬುರ್ಕಾ ತೆಗಿಬೇಕು ಅಂದಾಗ ಬಾಯಿ ಮುಚ್ಕೊಂಡು ಎಲ್ಲಿ ಬಿದ್ದಿದ್ದೋ ಗೊತ್ತಿಲ್ಲ. ಓಕೆ, ನಮ್ಮ ಹಿಂದೂ ಹುಲಿಗಳು ಒಂದಷ್ಟು ಜನ ಬುರ್ಕಾ ತೆಗಿಬೇಕು, ಬುರ್ಕಾ ಹಾಕಬಾರ್ದು ಅಂದಾಗ ಆ ಬುರ್ಕದ ವಿಚಾರದಲ್ಲೂ ಅಷ್ಟೇನೆ ಹೆಣ್ಣು ಮಕ್ಕಳಾದ ಇಂಡಿಪೆಂಡೆನ್ಸು ಅದ್ರ ಬಗ್ಗೆ ನಾವು ಯಾರೂ ಮಾತಾಡಬಾರ್ದು ಅಂತ ಧ್ವನಿ ಎದ್ದೂರು ನಾವೇ ಅಫ್ರೀನ್ ಖಾನ್ ಅವ್ರೆ. ಓಕೆ, ಮೋಸ್ಟ್ಲಿ ನಿಮಗೆ ಜಮೀರಿನ ಬಕೆಟ್ ಹಿಡಿಯೋಕ್ಕೆ ಸಮಯ ಇಲ್ಲ, ಇದನ್ನೆಲ್ಲ ಎಲ್ಲಿ ನೋಡೋಕ್ಕೆ ಸಮಯ ಇದೆ ನಿಮಗೆ? ಏನೋ ನನ್ನ ವಿಡಿಯೋದಲ್ಲಿ ನಿಮ್ಮಂಥವ್ರ ಹೆಸರು ಹೇಳಿ ನಿಮ್ಮನ್ನು ಪ್ರಮೋಟ್ ಮಾಡೋಂಥ ಅವಶ್ಯಕತೆ ಖಂಡಿತ ನನಗಿಲ್ಲ. ಬಟ್ ಸ್ಟಿಲ್ ಇಷ್ಟು ದೊಡ್ಡ ಮಾತಾಡ್ದಲ್ಲ, ನೀ ಎಂಥ ಬಕೆಟು ಅಂತ ನಮ್ಗೆ ಅರ್ಥ ಆಗುತ್ತೆ. ನಾವು ಬಕೆಟ್ ಅಂತೂ ಅಲ್ಲ, ನಾವು ಯಾರನ್ನು ಪ್ರಮೋಟ್ ಮಾಡೋದು ಇಲ್ಲ. ಎಸ್ಪೆಷಲಿ 224ರಲ್ಲಿ ಹುಡುಗರೆ ಒಬ್ಬನು ಒಳ್ಳೆಯವನು ಸಿಗಲ್ಲ. 99.99% MLAಗಳು ತಮ್ಮದೇ ಆದಂಥ ಒಂದು ಕೆಟ್ಟ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡಿದ್ದಾರೆ. ಅದು ಮೂರು ಪಕ್ಷಗಳು ಯಾವಾಗ ಮೌನವಾಗಿ ನಿಂತ್ಕೊಂಡು ಈ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮಂಥವ್ರು ಬೀದಿಗೆ ಬರಬೇಕಾಗಿತ್ತು. ನನ್ನಂತೂ ಧ್ವನಿ ಎತ್ತಿದ್ದಕ್ಕೆ SIT ಆಗಿದ್ದು. ಇಲ್ಲ ಅಂದ್ರೆ SITನೂ ಆಗ್ತಾ ಇರಲಿಲ್ಲ, ಇನ್ನೊಂದು ಏನೂ ಆಗ್ತಾ ಇರಲಿಲ್ಲ. ಯಾವನ ಆ ಧರ್ಮಸ್ಥಳದ ಇನ್ಸ್ಪೆಕ್ಟ್ರು ತಿಂದಾಗ್ತಾ ಇದ್ದ ಇದನ್ನು. ಓಕೆ, ನಾವು ಧ್ವನಿ ಮಾಡಿ SIT ಮಾಡಿದ್ದೀವಿ. ನಮ್ಮ ತಾಕತ್ತಿಂದ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ, ಸತ್ಯನ ಹೊರಗಡೆ ತರಿಸ್ತಾ ಇದ್ದೀವಿ. ನಿನ್ನಂಥ ಬಕೆಟ್ ಓಕೆ ಅಫ್ರೀನ್ ಖಾನ್ ಹೇಳ್ಬಾರ್ದು ಈ ಮಾತನ್ನು. ಬಟ್ ಜಮೀರ್ ಖಾನ್ ಅಂತ ಹೇಳ್ದಲ್ಲ, ಯಾಕೆ ದುಡ್ಡಿದೆ ಅಂತ ಅವನನ್ನು ಹೊಗಳ್ತಾ ಇರೋದ?
ಸಾಕಷ್ಟು ಜನ ಅಲ್ಲಿ ಬೀದಿನಲ್ಲಿ ಭಿಕ್ಷೆ ಬಿಡ್ತಾರೆ, ಅವ್ರು ಯಾರು ನಿಮ್ಮ ನೆಂಟರಾಗಲ್ವಲ್ಲ. ಮುಸ್ಲಿಮ್ಸು ದುಡ್ಡಿರೋನೇ ನಿಮ್ಗೆ ನೆಂಟ, ದುಡ್ಡಿರೋನೇ ನಿಮಗೆ ಜಮೀರ್ ಏನು ಅಂತ ಅವನಿಗೂ ಗೊತ್ತಿದೆ, ಅವನಿಗಿಂತ ಚೆನ್ನಾಗಿ ನಮಗೂ ಗೊತ್ತಿದೆ. ಬಾಯಿ ಬಿಟ್ಟರೆ ಬೇರೆ ಕತೆ ಆಗುತ್ತೆ. ಅದಕ್ಕೆ ಹಾಳಾಗಿ ಹೋಗಲಿ. ಯಾರೋ ಮೈನಾರಿಟಿ, ಓಕೆ, ಒಬ್ಬನ ಗೆದ್ದು ಬಂದವನೇ, ಗೆಲ್ಸವ್ರೆ, ನಾವು ಯಾಕೆ ಮಾತಾಡೋಣ. ಬಟ್ ಮಾತಾಡಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಐ ಡೋಂಟ್ ಕೇರ್. ದೇಶದ ರಾಷ್ಟ್ರಪತಿ ಆದರೂ ಮಾತಾಡ್ತೀನಿ, PM ಆದರೂ ಮಾತಾಡ್ತೀನಿ. ನೀನೇ ನನಗೇನು ಕೊಡಬೇಕಾಗಿಲ್ಲ. ನನಗೆ ಅಧಿಕಾರ ಕೊಟ್ಟಿರೋದು ಈ ದೇಶದ ಸಂವಿಧಾನ. ಓಕೆ, ಸಂವಿಧಾನ ಕೆಳಗಡೆ ಜಮೀರ್ನೂ ಒಂದೇ, ಮೋದಿನೂ ಒಂದೇ, ಸಿದ್ದರಾಮಯ್ಯನೂ ಒಂದೇ. ಏನೋ ಪೋಸ್ಕೋ ಕೇಸಲ್ಲಿ FIR ಮಾಡಿಸ್ಕೊಂಡ್ರು ಯಡಿಯೂರಪ್ಪನೂ ಒಂದೇ. ಓಕೆ, ನಿನ್ನ ತಲೆಗೆ ಇದೆಲ್ಲ ಹೋಗಲ್ಲ. ನೀನೇ ಹೇಳ್ದಲ್ಲ ವಕೀಲ ಅಂತ, 100% ನಾನು ವಕೀಲನೇ. ಓಕೆ, ವಕೀಲನಾಗಿ ಕೋರ್ಟಲ್ಲೂ ನ್ಯಾಯ ಕೊಡಿಸಿದ್ದೀನಿ, ಬೀದಿಲೂ ನ್ಯಾಯ ಕೊಡಿಸಿದ್ದೀನಿ. ಕೋರ್ಟಲ್ಲೂ ಕೋರ್ಟ್ ಹಾಕ್ಕೊಂಡು ವಾದ ಮಾಡಿ ನ್ಯಾಯ ಕೊಡಿಸೋದು ಎಷ್ಟು ಮುಖ್ಯನೋ, ಬೀದಿನಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸೋದು ಕೂಡ ಅಷ್ಟೇ ಮುಖ್ಯ. ಓಕೆ, ಬಿಕಾಸ್ ಐ ಆಮ್ ಎ ಗ್ರೇಟ್ ಫಾಲೋವರ್ ಆಫ್ ಅಂಬೇಡ್ಕರ್ ಆ್ಯಂಡ್ ಗಾಂಧಿ. ಓಕೆ, ಥ್ಯಾಂಕ್ ಯು. ನೀನು ಇನ್ನೂ ಕಲಿಯೋದು ಬೇಜಾನಿದೆ ಅಫ್ರೀನ್ ಖಾನ್, ಕಲಿತ ಮೇಲೆ ಮಾತಾಡೋಣ. ಓಕೆ, ಸ್ವಯಂ ಘೋಷಿತ, ಓಕೆ, ಸಮಾಜ್ ಸೇವಿಕಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.